ಸಿಲಿಕಾನ್ ಸಿಟಿಯಲ್ಲಿ ಬಹು ನಿರೀಕ್ಷಿತ ಟನಲ್ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ವಿಚಾರ ಏನಿದೆ. ನಾಳೆ ರಾಜ್ಯ ಸರ್ಕಾರದಿಂದ ಟನಲ್ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗಿದೆ. ಸುಮಾರು 19,000 ಕೋಟಿ ರೂಪಾಯಿ ವೆಚ್ಚದ ಸುರಂಗ ಮಾರ್ಗ ಇದು. ಹೆಬ್ಬಾಳ ಜಂಕ್ಷನ್ ಇಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೂ ಕೂಡ ಸುರಂಗ ಮಾರ್ಗ ಸುಮಾರು 17 ಕಿಲೋಮೀಟರ್ ಉದ್ದ ಇದೆ ಈ ಸುರಂಗ ಮಾರ್ಗ. ಇದಕ್ಕೆ ಟೆಂಡರ್ ಕರೀತಾ ಇದ್ದಾರೆ. ಏನಪ್ಪಾ ಅಂದ್ರೆ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋಕೆ ಟನಲ್ ರಸ್ತೆ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿತ್ತು. ಅದಕ್ಕೆ ನಾಳೆ ಆಹ್ವಾನವನ್ನು ಕೊಡಲಾಗಿದೆ. ಟನಲ್ ರಸ್ತೆಯ ಟೋಲ್ ವಸೂಲಿಗೆ ಸಂಪುಟ ಆಡಳಿತಾತ್ಮಕ ಅನುಮೋದನೆ ಸಿಕ್ಕ ಬೆನ್ನಲ್ಲೇ ಪ್ರತಿ ಕಿಲೋಮೀಟರ್ಗೆ 19 ರೂಪಾಯಿ ಟೋಲ್ ವಿಧಿಸುವ ಬಗ್ಗೆ ಪ್ರಸ್ತಾವನೆ ಇಡಲಾಗಿದ್ದು, ಮುಂಬೈ ಮಾದರಿಯಲ್ಲಿ ಟೋಲ್ ವಿಧಿಸೋಕೆ ಬಿಬಿಎಂಪಿ ಪ್ರಸ್ತಾವನೆಯನ್ನು ಕೂಡ ಇಟ್ಟಿದೆ. ಸೊ ಇದೀಗ ಟನಲ್ಗೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಏನಪ್ಪ ಸದ್ಯದ ಬೆಳವಣಿಗೆ ಈ ವಿಚಾರದಲ್ಲಿ ಅಂದರೆ, ಬಹು ನಿರೀಕ್ಷಿತ ಟನಲ್ ರಸ್ತೆ ಇತ್ತಲ್ಲ, ಆ ಟನಲ್ ರಸ್ತೆಯ ನಿರ್ಮಾಣಕ್ಕೆ ಟೆಂಡರ್ ಕರೆದಿದ್ದಾರೆ. ನಾಳೆ ಟೆಂಡರಿಗೆ ಯಾರ್ಯಾರು ಭಾಗವಹಿಸ್ತಾರೆ, ಯಾರಿಗೆ ಕೊಡುತ್ತೆ, ಏನು ಎತ್ತ ಹೇಗೆ ಸಾಗುತ್ತೆ ಕೆಲಸ ಇನ್ನು ಮುಂದಕ್ಕಷ್ಟೇ ಗೊತ್ತಾಗಬೇಕು. ಸದ್ಯಕ್ಕೆ ನಾಳೆಗೆ ಆ ಟೆಂಡರ್ ಕರೆದಿದ್ದಾರೆ, ಟನಲ್ ರಸ್ತೆ ನಿರ್ಮಾಣದ ಟೆಂಡರನ್ನು. ಬಿಜೆಪಿ ಇದಕ್ಕೂ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇತ್ತು. ಅದರ ಬೆನ್ನಲ್ಲೇ ಇದೀಗ ಬಹು ನಿರೀಕ್ಷಿತ ಟನಲ್ ರಸ್ತೆ ನಿರ್ಮಾಣಕ್ಕೆ ಕಾಂಗ್ರೆಸ್ ಟೆಂಡರ್ ಅನ್ನು ಕರೆದಿದೆ. ನಾಳೆ ರಾಜ್ಯ ಸರ್ಕಾರದಿಂದ ಟನಲ್ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಕರೆದಿದ್ದು, ಇದರ ವೆಚ್ಚ ಬರೋಬ್ಬರಿ 19,000 ಕೋಟಿ ಅಂತ ಅಂದಾಜು ಮಾಡಿದ್ದಾರೆ. 19,000 ಕೋಟಿ ರೂಪಾಯಿ ವೆಚ್ಚದ ಸುರಂಗ ಮಾರ್ಗ ಇದು. ಹೆಬ್ಬಾಳ ಜಂಕ್ಷನ್ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೂ ಕೂಡ ಸುರಂಗ ಮಾರ್ಗದ ಮುಖಾಂತರ ಇದನ್ನು ನಿರ್ಮಾಣ ಮಾಡಲಾಗುತ್ತೆ. ಸುಮಾರು 17 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗಕ್ಕೆ ಟೆಂಡರ್ ಕರೆಯಲಾಗಿದೆ. ಏನಕ್ಕಪ್ಪ ಅಂದರೆ ಟ್ರಾಫಿಕ್ ಸಮಸ್ಯೆ ಬಗೆಹರಿಯುತ್ತೆ ಅಂತ ಇದರ ಮುಖಾಂತರ ಹೇಳ್ತಾ ಇದ್ದಾರೆ.